ರಾಜ್ಯದೆಲ್ಲೆಡೆ ಬಿತ್ತಿದ ಬೀಜಗಳಿಗೆ ರಸಗೊಬ್ಬರವಿಲ್ಲದೆ ಅನ್ನದಾತ ಕಂಗಾಲಾಗಿದ್ದಾನೆ. ಯೂರಿಯಾ ಸಿಗದೆ ಉರಿಯುರಿಯಾದ ರೈತ ಅಕ್ಷರಃ ಕೆರಳಿ ಕೆಂಡುವಾಗಿ ರಾಜ್ಯ ಸರ್ಕಾರದ ಮೇಲೆ ಕೆಂಡ ದುಂಡೆಗಳ ಮಳೆಗೆರೆಯುತ್ತಿದ್ದಾನೆ. ಈ ಆಕ್ರೋಶದ ನಡುವಲ್ಲಿ ಕೇಂದ್ರ ಸಚಿವರು ಶುಭ ಸುದ್ದಿಯೊಂದನ್ನು ದಿಲ್ಲಿಯಲ್ಲಿ ಹೊತ್ತು ತಂದಿದ್ದಾರೆ. ಆದಷ್ಟು ಬೇಗ ಯೂರಿಯಾ ರಾಜ್ಯದ ರೈತರಿಗೆ ತಲುಪಿಸಲಾಗುತ್ತದಂತೆ. ರಸಗೊಬ್ಬರಕ್ಕಾಗಿ ಬಿಜೆಪಿ ಸಂಸದರ ನಿಯೋಗ ಮೊರೆ. ಕೇಂದ್ರ ಸರ್ಕಾರ ನೀಡಲಿದೆ 1,35,000 ಮೆಟ್ರಿಕ್ ಟನ್ ಯೂರಿಯಾ. ನೆತ್ತಿಯ ಮೇಲೆ ಬಿಸಿಲು, ಮಳೆ, ಗಾಳಿ ಎನ್ನದೆ ಮಣ್ಣಿನ ಮೈಗೆ ಹಸಿರು ಹೊದಿಸೋದಕ್ಕೆ ಇಡೀ ಗೊಬ್ಬರಕ್ಕಾಗಿ ಕಣ್ಣುಗಳು ಕಾದು ನಿಂತಿವೆ. ಅತ್ತ ಭೂಮಿ ಬಿಕ್ಕುತ್ತಿದ್ರೆ, ಇತ್ತ ಇಡೀ ದಿನವೇ ಕಾದಿದ್ರೂ ಯೂರಿಯಾ ಗೊಬ್ಬರ ಸಿಗದೆ ರೈತ ಕಂಗಾಲಾಗಿದ್ದಾನೆ. ಈ ಬಾರಿ ಮುಂಗಾರು ಹದವಾಗಿ ಹೋಯ್ತಿದೆ. ವರುಣನ ಕೃಪೆಗೆ ತಿಂಗಳಲ್ಲೇ ಕೆರೆ ಕಟ್ಟೆಗಳು ತುಂಬಿ ಭೂಮಿಗೆ ಆ ಭಗವಂತ ಜೀವ ತುಂಬಿದ್ದಾನೆ. ಬೀಜ, ರಸಗೊಬ್ಬರ ದರದ ಏರಿಕೆಯ ನಡುವೆಯೂ ಸಾಲ ಮಾಡಿ ಬಿತ್ತನೆ ಮಾಡಿರುವ ರೈತರು ಆತಂಕಕ್ಕೆ ಬಿದ್ದಿದ್ದಾರೆ. ಮೊಳಕೆಯೊಡೆದ ಬಿತ್ತನೆ ಬೀಜಕ್ಕೆ ಯೂರಿಯಾ ಅಭಾವ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ರೈತ ಬಿತ್ತಿದ ಬೆಳೆಗೆ ಗೊಬ್ಬರದ ಅಭಾವ ಕಾಣಿಸಿದೆ. ಊರಲ್ಲೂ ಯೂರಿಯಾ ಉರಿ ಹೊತ್ತಿಕೊಳ್ಳುವ ಭೀತಿ ಸೃಷ್ಟಿಯಾಗಿದೆ. ರಾತ್ರಿ ಇಡೀ ಪಾಳಿ ಹಚ್ಚಿದ್ರೂ ಹಿಡಿಯಷ್ಟು ಗೊಬ್ಬರ ಸಿಗ್ತಾ ಇಲ್ಲ. ಇದೀಗ ರಸಗೊಬ್ಬರ ನೀಡುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರೆ. ರಸಗೊಬ್ಬರ ಸಚಿವರ ಭೇಟಿ ಮಾಡಿ ಯೂರಿಯಾ ಬರ ನೀಗಿಸುವಂತೆ ಮನವಿ ಮಾಡಿದ್ದಾರೆ. ಈ ಮಧ್ಯೆ ರೈತರ ಹೋರಾಟ ಕೂಡ ಮುಂದುವರೆದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ಬಿಜೆಪಿ ಸಂಸದರ ನಿಯೋಗ ಕೇಂದ್ರ ರಸಗೊಬ್ಬರ ಖಾತೆ ಸಚಿವ ಜೆಪಿ ನಡ್ಡಾರನ್ನ ಭೇಟಿ ಮಾಡಿತ್ತು. ಈ ವೇಳೆ ಅಗತ್ಯ ಯೂರಿಯಾ ಗೊಬ್ಬರವನ್ನ ಕರ್ನಾಟಕಕ್ಕೆ ಸರಬರಾಜು ಮಾಡುವಂತೆ ಬಿಜೆಪಿ ಸಂಸದರ ನಿಯೋಗ ಮನವಿ ಮಾಡಿತ್ತು. ಕೇಂದ್ರದಿಂದ ಕರ್ನಾಟಕಕ್ಕೆ 1,65,000 ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನ ಸರಬರಾಜು ಮಾಡಲಾಗಿದೆ. ಸರಬರಾಜು ಆಗಿರುವ ಯೂರಿಯಾವನ್ನ ರಾಜ್ಯ ಸರ್ಕಾರ ಸಂಗ್ರಹ ಮಾಡಿದೆ. ಈಗಾಗಲೇ ರೈತರಿಗೆ ಬೇಕಾದ ಯೂರಿಯಾವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನೀಡಿದೆ. ಆದ್ರೀಗ ಮತ್ತಷ್ಟು ಯೂರಿಯಾದ ಬೇಡಿಕೆ ಹೆಚ್ಚಾಗಿದೆ ಅಂತ ಬಿಜೆಪಿ ಸಂಸದರ ನಿಯೋಗ ಕೇಂದ್ರ ರಸಗೊಬ್ಬರ ಖಾತೆ ಸಚಿವ ಜೆಪಿ ನಡ್ಡಾರಿಗೆ ಮನವರಿಕೆ ಮಾಡಿದೆ. ಅಗತ್ಯ ಯೂರಿಯಾವನ್ನ ಕರ್ನಾಟಕಕ್ಕೆ ಸರಬರಾಜು ಮಾಡುವಂತೆ ಮನವಿ ಮಾಡಿದೆ. ಬಿಜೆಪಿ ಸಂಸದರ ನಿಯೋಗ ಜೆಪಿ ನಡ್ಡಾರನ್ನ ಭೇಟಿ ಮಾಡಿದ ಬಳಿಕ ರೈತರಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ರಾಜ್ಯಕ್ಕೆ ಅಗತ್ಯವಾದ ಯೂರಿಯಾವನ್ನ ಕೇಂದ್ರ ಸರ್ಕಾರ ನೀಡೋದಕ್ಕೆ ಒಪ್ಪಿದೆ ಎಂಬ ಮಾಹಿತಿಯನ್ನ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. 1,35,000 ಮೆಟ್ರಿಕ್ ಟನ್ ಯೂರಿಯಾ ನೀಡುವುದಕ್ಕೆ ಕೇಂದ್ರ ಒಪ್ಪಿದೆ ಅಂತ ಬೊಮ್ಮಾಯಿ ತಿಳಿಸಿದ್ದಾರೆ. 1.35 ಮೆಟ್ರಿಕ್ ಟನ್ ಏನಿದೆ ಅದನ್ನ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ. 1.35 ಮೆಟ್ರಿಕ್ ಟನ್ ಏನಿದೆ ಅದನ್ನ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ. 1.35 ಮೆಟ್ರಿಕ್ ಟನ್ ಏನಿದೆ ಅದನ್ನ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ. ಇವತ್ತು ಒಟ್ಟು ನಮ್ಮ ಖರೀಫ್ ಸೀಸನ್ಗೆ, ಮುಂಗಾರು ಸೀಸನ್ಗೆ ನಾವು ನಮ್ಮ ಡಿಮಾಂಡ್ ಎಷ್ಟಿತ್ತು ಅಂದ್ರೆ 11,17,000 ಒಟ್ಟು, ಅಂದ್ರೆ ಸೆಪ್ಟೆಂಬರ್ ಎಂಡ್ವರೆಗೆ ಕೊಡೋದು. ಪ್ರೋ ರೇಟ ಅಂದ್ರೆ ತಿಂಗಳು ಎಷ್ಟು ಕೊಡಬೇಕು ಅನ್ನೋದು. ಜುಲೈ ಎಂಡ್ಗೆ 6.25 ಮೆಟ್ರಿಕ್ ಟನ್ ಕೊಡೋದು. ಜುಲೈ ಎಂಡಿಗೆ ಈಗಾಗಲೇ 5.35 ಕೊಟ್ಟಿದೆ. ಆದ್ರೆ ಒಟ್ಟು ಲಭ್ಯ ಕರ್ನಾಟಕದಲ್ಲಿ ಈ ಖರೀಫ್ ಸೀಸನ್ ಇಲ್ಲಿವರೆಗೂ ಎಷ್ಟಿತ್ತಪ್ಪ ಅಂದ್ರೆ 8.82 ಮೆಟ್ರಿಕ್ ಟನ್. 8.82 ಮೆಟ್ರಿಕ್ ಟನ್. ಯಾಕಂದ್ರೆ ಅದು ಕಂಟಿನ್ಯೂಸ್ ಪ್ರೊಸೆಸ್. ಖರೀಫು, ಆಮೇಲೆ ರವಿಯಲ್ಲಿ ಕೊಟ್ಟಿರ್ತಾರೆ. ರವಿಯಲ್ಲಿ ಕೊಟ್ಟಿದ್ದು ಉಳಿತಾಯ ಆಗಿರ್ತದೆ. ಅದು ಇದು ಸೇರಿ ಇವತ್ತು 8.84 ಕರ್ನಾಟಕಕ್ಕೆ ಅವೈಲೇಬಲ್ ಇದೆ. ಅದರಲ್ಲಿ ಈಗಾಗಲೇ ವಿತರಣೆ ಮಾಡಿರುವಂತದ್ದು ಗವರ್ಮೆಂಟ್ ಆಫ್ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸಿರುವುದು 7.74 ಲ್ಯಾಕ್ ಮೆಟ್ರಿಕ್ ಟನ್ ಅನ್ನ ವಿತರಣೆ ಮಾಡಿದೆ. ಸೊ ಇವತ್ತು 6.25 ಅವರು ವಿತರಣೆ ಮಾಡೋ ಬದಲು 7.74 ಟನ್ ಮಾಡಿದ್ದಾರೆ. ಅಂದ್ರೆ ಹಿಂದೆ ಅವ್ರ ಹತ್ರ ಎಲ್ಲ ಬಫರ್ ಸ್ಟಾಕ್, ಇದು ಸ್ಟಾಕ್ ಇತ್ತು ಅಂತ. ಆಯ್ತಾ? ಈಗ ನಮ್ಮ ಸರ್ಕಾರ ಈಗ ಪ್ರೋ ರೇಟ್ ಪ್ರಕಾರ ಕೊಡಬೇಕಾಗಿರುವಂತದ್ದು 1.35 ಲ್ಯಾಕ್ ಟನ್.
ನಾವು ಇವತ್ತು ಬೆಳಿಗ್ಗೆ ನಮ್ಮ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಮಂತ್ರಿಗಳಾದಂಥ ನಡ್ಡಾಜಿಯವರು ಭೇಟಿಯಾಗಿದ್ದರು. ಎಲ್ಲ ಒಂದು ಡೆಲಿಗೇಷನ್ನಲ್ಲಿ ಕರ್ನಾಟಕ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕು ಅಂತ ಅವರು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳ ಕೂಡ ಚರ್ಚೆ ಮಾಡಿ ಕೊನೆಗೆ ಅಧಿಕಾರಿಗಳನ್ನ ಕಳಿಸಿ ನಮ್ಮ ಹತ್ರ ಚರ್ಚೆ ಮಾಡಿಸಿ ಇವತ್ತು ಅದರ ಫಲಶ್ರುತಿ ಮತ್ತು ನಮ್ಮೆಲ್ಲರ ಎಂಪಿಗಳ ಒತ್ತಾಸೆಯಂತೆ 1.35 ಮೆಟ್ರಿಕ್ ಟನ್ ಏನಿದೆ ಅದನ್ನ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ. 3 ಕಂಪನಿಗಳಿಗೆ ನಾವು ಸೂಚನೆಯನ್ನು ಕೊಡ್ತೀವಿ. ಒಂದು ಕೋರಮಂಡಲ, ಇನ್ನೊಂದು ಸ್ಪಿಕ್ಕು, ಮಡ್ರಾಸ್ ಫರ್ಟಿಲೈಸರ್ಸ್, ಇವಕ್ಕೆಲ್ಲದಕ್ಕೂ ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಸಮಯ ಬೇಕಾಗ್ತದೆ. ಅದು 10 ದಿವಸದಿಂದ 15 ದಿವಸ ಟೋಟಲ್ 1.35 ಲ್ಯಾಕ್ ಮೆಟ್ರಿಕ್ ಟನ್ ಸಪ್ಲೈ ಮಾಡ್ತೀವಿ. ಸೊ ಈ ಪ್ರಶ್ನೆ ಏನು? ಇತ್ತ ಅನ್ನದಾತರ ಬೆಳೆಗೆ ಸರಿಯಾದ ಗೊಬ್ಬರದ ಅವಶ್ಯಕತೆ ಇದೆ. ಹೀಗಾಗಿ ರೈತರು ಯೂರಿಯಾಗಾಗಿ ಕಿಚ್ಚು ಹೊತ್ತಿಸುವ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ. ಕೊಪ್ಪಳ ಸೇರಿ ಹಲವೆಡೆ ಯೂರಿಯಾ ಗೊಬ್ಬರಕ್ಕೆ ಆಗ್ರಹಿಸಿ ಪ್ರತಿಭಟನೆ, ಬಂದ್ ಬಿಸಿ ಭುಗಿಲೇಳುವ ಲಕ್ಷಣ ಕಾಣ್ತಿದೆ. ಅಷ್ಟರಲ್ಲಿ ಕೇಂದ್ರ ಸರ್ಕಾರ ಯೂರಿಯಾವನ್ನ ಪೂರೈಕೆ ಮಾಡಿದ್ರೆ ರೈತರ ಕಿಚ್ಚು ಶಮನ ಆಗಬಹುದೇನೋ. ಹಾಗಾದಾಗ ಮಾತ್ರ ಅನ್ನದಾತರು ನಿಟ್ಟುಸಿರು ಬಿಟ್ಟು ಬಿತ್ತಿದ ಬೀಜಕ್ಕೆ ಗೊಬ್ಬರ ಚೆಲ್ಲಿ ಬೆಳೆ ಬೆಳೆದು ಜಗದ ಹೊಟ್ಟೆ ಪೂರೈಯಲು ಅನುಕೂಲವಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.